ಮಂತ್ರಾಲಯದ ಶ್ರೀ ಗುರುರಾಯರ ಹೆಸರಿನಲ್ಲೇ ಮಹಾ ಮೋಸ ನಡೆದಿದೆ. ಓರ್ವ ಮಹಿಳೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದು, ಸವಿ ಮಾತಿನಲ್ಲೇ ನಯವಂಚನೆ ಮಾಡಿದ್ರ ಸುನೀತಾ. ಅದು ಗುರು ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಮರಳಿನ ಹೆಸರಲ್ಲಿ ಮೋಸ ಮಾಡಿರುವಂಥದ್ದು. ರಾಯರ ಭಕ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಲೇಡಿ ಸವಿತಾ. ಗುರು ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಮರಳಿನ ಹೆಸರಲ್ಲಿ ಮೋಸ ಮಾಡಿದ್ದು, ರಾಯರ ಭಕ್ತರನ್ನೇ ಟಾರ್ಗೆಟ್ ಮಾಡಿ ಮೃತ್ತಿಕೆಯ ಹೆಸರಲ್ಲಿ ಮೋಸವನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ. ರಾಯರ ಫೋಟೋ ಮತ್ತೆ ತುಳಸಿ ಮಾಲೆ ಮತ್ತು ಮೃತ್ತಿಕೆ ಹೆಸರಲ್ಲಿ ವಂಚನೆಯನ್ನು ಮಾಡಿರುವಂತಹ ಒಂದು ಆರೋಪ ಕೇಳಿಬಂದಿದೆ. ತಮ್ಮನ್ನು ಸಂಪರ್ಕಿಸಿದ್ರೆ ಈ ಎಲ್ಲವನ್ನು ಕಳುಹಿಸಲಾಗುವುದು ಅಂತ ಹೇಳಿ ವೀರೇಶ್ ಎನ್ನುವವರಿಗೆ ನೋಡಿ ಒಂದು ಕರೆ ಮಾಡುವಂತೆ ಕೂಡ ಹೇಳ್ತಾರೆ. ಒಂದು ಫೋನ್ ನಂಬರ್ ಹಾಕ್ತಾರೆ. ಸುನೀತಾ ವೆಂಕಟೇಶ್ ಎಂಬಾಕಿಯಿಂದ ಮಹಾ ಮೋಸದಾಟ ನಡೆದಿರುವಂಥದ್ದು. ಮಂತ್ರಾಲಯದ ಶ್ರೀ ಗುರುರಾಯರ ಹೆಸರಲ್ಲಿ ಮಹಾ ಮೋಸ ನಡೆದಿದೆ. ಓರ್ವ ಮಹಿಳೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರ ಹೆಸರು ಸುನೀತಾ ಅಂತ. ಮೃತ್ತಿಕೆ ಅನ್ನುವಂಥದ್ದು ಪರಮ ಪವಿತ್ರವಾದಂತಹ ಒಂದು ಮೃತ್ತಿಕೆ. ಅದು ಆ ಮೃತ್ತಿಕೆಯ ಹೆಸರಲ್ಲಿ ಮೋಸವನ್ನು ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಮೃತ್ತಿಕೆ ಅನ್ನುವಂಥದ್ದು ಸಂಸ್ಕೃತದಲ್ಲಿ ಅದನ್ನು ಮೃತ್ತಿಕೆ ಅಂತ ಕರೆಯಲಾಗುತ್ತೆ. ಕನ್ನಡದಲ್ಲಿ ಮಣ್ಣು ಅಂತ ಕರೀತಾರೆ. ದೇವಸ್ಥಾನಗಳು, ನದಿ ತೀರಗಳು ಅಥವಾ ಪುಣ್ಯಕ್ಷೇತ್ರಗಳಿಂದ ತಂದ ಮಣ್ಣನ್ನು ಅತ್ಯಂತ ಪವಿತ್ರವೆಂದು ಭಾವಿಸಲಾಗುತ್ತೆ. ರಾಯರ ಮಠಕ್ಕೂ ಮಹಿಳೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಇದೀಗ ಮಠದ ವ್ಯವಸ್ಥಾಪಕ ಶ್ರೀನಿವಾಸ್ ಎಂಬುವವರು ಸ್ಪಷ್ಟನೆ ಕೊಟ್ಟಿದ್ದು, ಮೃತ್ತಿಕೆ ಮಠದ ಸ್ವತ್ತು, ಅದನ್ನು ಬೇರೆಯವರು ಕಳುಹಿಸುವುದಕ್ಕೆ ಆಗೋದಿಲ್ಲ. ಮೃತ್ತಿಕೆ ಸಂಪೂರ್ಣ ಮಠದ ಪೀಠಾಧಿಪತಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ದು, ಭಕ್ತರು ಈ ಮಹಿಳೆಯ ಮಾತುಗಳನ್ನು ನಂಬಬೇಡಿ ಅನ್ನುವಂಥ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಗಳಲ್ಲಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಂತಹ ನಾಗಕ್ಷೇತ್ರಗಳ ಗರ್ಭಗುಡಿಯ ಹುತ್ತದಿಂದ ತೆಗೆಯುವಂಥ ಪವಿತ್ರ ಮಣ್ಣನ್ನು ಭಕ್ತರಿಗೆ ಮೃತ್ತಿಕೆ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತೆ. ಆದರೆ ಸುನೀತಾ ಎಂಬ ಮಹಿಳೆ ಮೃತ್ತಿಕೆಯನ್ನು ಕಳುಹಿಸಿ ಕೊಡ್ತೇನೆ ಅಂತ ಹೇಳಿ ಫೋಟೋ ಮತ್ತು ಮೃತ್ತಿಕೆ ಕೊಡ್ತೀನಿ ಅಂತ ಹೇಳಿ ಹಣ ವಸೂಲಿ ಮಾಡಿ ಭಕ್ತರನ್ನು ನಂಬಿಸಿ ಮೋಸ ಮಾಡ್ತಿದ್ರು ಅನ್ನುವಂಥ ಒಂದು ಆರೋಪ ಇದೆ. ಶ್ರೀನಿವಾಸ್ ರಾವ್ ಮಂತ್ರಾಲಯ ಮಠದ ಮ್ಯಾನೇಜರ್ ನಮ್ಮ ಜೊತೆ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸಾಮಾನ್ಯವಾಗಿ ಮೃತ್ತಿಕೆ ಅಂತಂದಾಗ ಬಹಳ ಪರಮ ಪವಿತ್ರವಾದಂತಹ ಮೃತ್ತಿಕೆ. ಆದರೆ ಆ ಮೃತ್ತಿಕೆಯನ್ನ ಓರ್ವ ಮಹಿಳೆ ತಾನು ಭಕ್ತರಿಗೆ ಕಳುಹಿಸಿ ಕೊಡ್ತೀನಿ ಅಂತ ಯಾವ ರೀತಿ ವಂಚನೆ ಮಾಡ್ತಾ ಇದ್ರು ಸರ್? ನಿಮ್ ಗಮನಕ್ಕೆ ಬಂದಿದ್ದು ಯಾವಾಗ ಅಂತ, ಮಠದ ಗಮನಕ್ಕೆ ಬಂದಿದ್ದು ಯಾವಾಗ ಅಂತ? ಈ ಫೇಸ್ಬುಕ್ ಮೂಲಕ, ನಮಗೆ ಇನ್ಸ್ಟಾಗ್ರಾಮ್ ಮೂಲಕ ಗೊತ್ತಾಯ್ತು ನಮ್ಮ ಮೀಡಿಯಾಕ್ಕೆ. ಓಕೆ, ನಮ್ಮ ಸಂಪ್ರದಾಯ ಪ್ರಕಾರ ಈ ಪರಮ ಪವಿತ್ರವಾದಂತ ಮೃತ್ತಿಗೆ ಕೇವಲ ಶ್ರೀ ಪ್ರಾಪರ್ಟಿ ಯಾರಿಗೂ ಯಾರಿಗೂ ಸೇಲ್ ಮಾಡೋದಕ್ಕಾಗಲಿ, ಕೃಷಿ ಮಂಡಿ ಆಗಲಿ ಯಾವ್ದು ಕೊಡೋದಿಲ್ಲ. ಈ ಪ್ರಕಾರ ಮಾಡಿ ಶ್ರೀಮಠಕ್ಕೆ ಕೆಟ್ಟ ತರ್ತಾ ಇದ್ದಾರೆ. ಅದ್ರ ಸಹ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಾಗಿದೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ರಾವ್ ಅವರೇ. ಮಠದ ವತಿಯಿಂದ ನಾವು ಮೃತ್ತಿಕೆಯನ್ನು ಕಳುಹಿಸ್ತೀವಿ ವಿನಃ ಯಾರಿಗೂ ಕೂಡ ಬೇರೆಯವರು ಮಠಕ್ಕೆ ಸಂಬಂಧ ಇಲ್ಲದೆ ಇರುವಂಥವರು ಮೃತ್ತಿಕೆಯನ್ನು ಕಳಿಸೋದಕ್ಕೆ ನಮ್ಮ ಕಡೆಯಿಂದ ಅವಕಾಶ ಇಲ್ಲ. ಯಾರೂ ಮೋಸ ಹೋಗಬೇಡಿ ಅನ್ನುವಂಥ ಮಾತನ್ನು ಈ ವೇಳೆ ಮಠದ ಆಡಳಿತ ಮಂಡಳಿಯೇ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದೆ.